PUC ಎಕ್ಸಾಮ್ ಬರ್ದ್ಬಿಟ್ಟು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರೋ ಒಬ್ಬ ಹುಡುಗ. ಪಾಸ್ ಆದ್ರೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾನೆ, ಇಲ್ಲಾಂದ್ರೆ ಗೊತ್ತಿಲ್ಲ ಏನಾಗ್ತಾನೋ ಪಾಪ, ನೋಡೋಣ. ಸೊ ಇವತ್ತು ನಾವು ನೋಡೋ ಮೂವಿ 2011ರಲ್ಲಿ TK ರಾಜೀವ್ ಕುಮಾರ್ ಡೈರೆಕ್ಷನ್ ಅಲ್ಲಿ ಶ್ವೇತಾ ಮೆನನ್, ಶ್ರೀಜಿತ್ ವಿಜಯ್ ಆಕ್ಟಿಂಗ್ ಅಲ್ಲಿ ಎರೋಟಿಕ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ರಾತ್ರಿ ನಿರ್ವೇಡಂ ಅನ್ನೋ ಮಲಯಾಳಂ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕ್ಕೂ ಮುಂಚೆ ಹಾಯ್ ಎವ್ರಿವಾನ್, ನಮ್ಮದೇ ಮತ್ತೊಂದು ಹೊಸ ಚಾನಲ್ ಓಪನ್ ಆಗಿದೆ. ಚಾನಲ್ ನೇಮ್ ಸಮೋಸ ಅಂತ. ಅದರಲ್ಲಿ ನಿಮ್ಮನ್ನ ಖುಷಿಪಡಿಸಿ ನೀವು ಬಿದ್ದು ನಗೋಡೋದಕ್ಕಾಗಿ ಮಾತ್ರನೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಚಾನಲಿಗೂ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಏನೂ ಇಲ್ಲ. ಹೊಸ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಂದು ಗ್ರಾಮದಲ್ಲಿ ಒಬ್ಬ ಹುಡುಗ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ದಾನೆ. ಇವನೇ ಈ ಕಥೆಯ ಹೀರೋ ಬುಜ್ಜಿ. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಆಮೇಲೆ ಅವನ ತಮ್ಮನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಲೋ ತಮ್ಮ, ಒಳಗಡೆ ಅಮ್ಮನು ಚಿಕ್ಕಮ್ಮನು ಇದಾರ ಅಂತ ನೋಡ್ಬಿಟ್ಟು ಹೇಳೋ ಅಂತಾನೆ. ಅದಕ್ಕೆ ತಮ್ಮ, ಬೇಕಾಗಿದ್ರೆ ನೀನೇ ನೋಡ್ಕೊಳ್ಳೋ ಅಂತ ಬೈದ್ಬಿಟ್ಟು ಹೋಗ್ತಾನೆ ತಮ್ಮ. ಆಮೇಲೆ ಮನೆ ಒಳಗಡೆ ಹೋದ್ರೆ ಚಿಕ್ಕಮ್ಮ ಕ್ಲಾಸ್ ತಗೋತಾರೆ. ಏನಪ್ಪ ದೊಡ್ಡ ಹುಡುಗ ಆಗಿದ್ಯಾ, ಇನ್ನ ಚಿಕ್ಕ ಮಕ್ಕಳ ತರ ಬೀದಿ ತಿರುಗ್ತಾ ಇದೆಯಲ್ಲ ಅಂತ ಬೈಬೇಕಾದ್ರೆ ಅಮ್ಮನು ಬರ್ತಾರೆ. ಬುಜ್ಜಿ, PUC ಪಾಸ್ ಆದ್ರೆ ಇನ್ನ 2 ತಿಂಗಳಲ್ಲಿ ಇಂಜಿನಿಯರ್ ಓದೋಕೆ ಹೋಗೋ ಹುಡುಗ ನೀನು, ಇನ್ನ ಚಿಕ್ಕ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದೆಯಲ್ಲ, ಆಟ ಆಡ್ಕೊಂಡು ಸುತ್ತಾಡ್ತಾ ಇದೆಯಲ್ಲ, ಸರಿ ಹೋಗು ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನೋಣ ಅಂತ ಅಮ್ಮ ಕಳಿಸ್ತಾರೆ. ಆಮೇಲೆ ಹೀರೋನು ಸ್ನಾನ ಮಾಡಿ ಬರ್ಬೇಕಾದ್ರೆ ಚಿಕ್ಕಮ್ಮನ ಮಗಳು ಬರ್ತಾಳೆ. ಅವಳ ಮುಖಕ್ಕೆ ನೀರ್ನ ಎರಚ್ಬಿಟ್ಟು ಹೋಗ್ತಾನೆ ಬುಜ್ಜಿ. ಅದಕ್ಕೆ ಆ ಹುಡುಗಿ ತಾಯಿ ಹತ್ರ ಕಂಪ್ಲೇಂಟ್ ಮಾಡೋಣ ಅನ್ಕೋಬೇಕಾದ್ರೆ ಕೇಳಿ ತಮ್ಮ, ಅಕ್ಕ ಬಾ ಅಕ್ಕ ಇಲ್ಲಿ ಅಂತ ಕರೀತಾನೆ. ಏನ್ ಮಾಡ್ತಾನೋ ಗೊತ್ತಿಲ್ಲ. ಆಮೇಲೆ ಬುಜ್ಜಿ ಕೂತ್ಕೊಂಡು ತಿಂಡಿ ತಿಂತಾ ಇರ್ಬೇಕಾದ್ರೆ ಚಿಕ್ಕಮ್ಮ ಮಗಳನ್ನು ಕರ್ಕೊಂಡ್ ಬಂದು ಬುಜ್ಜಿಗೆ ಬೈತಾರೆ. ನೋಡಿದ್ರೆ ಆ ಹುಡುಗಿ ಫುಲ್ಲು ನೆನೆದೋಗಿದ್ದಾಳೆ. ಲೋ ಬುಜ್ಜಿ, ನಿನಗೆ ಬುದ್ಧಿ ಇಲ್ವಾ, ಈ ತರನ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತೀಯ ಅಂತ ಬೈಬೇಕಾದ್ರೆ ಬುಜ್ಜಿ, ಅಯ್ಯೋ ಚಿಕ್ಕಮ್ಮ ಇದನ್ನ ನಾನು ಮಾಡಿಲ್ಲ ಅಂತಾನೆ. ಇನ್ನೊಂದು ಸಲ ಹೀಗೆ ಮಕ್ಕಳ ಜೊತೆ ಆಟ ಆಡ್ಬೇಡ ಅಂತ ಬೈತಾರೆ ಚಿಕ್ಕಮ್ಮ. ಇದು ಕೇಳಿ ತಮ್ಮನು ತಂಗಿನೂ ಇಬ್ರು ಸೇರಿ ಹೀರೋಗೆ ಬೈಸೋಕ್ಕಾಗಿ ಮಾಡಿರೋ ಕೆಲ್ಸ. ಆಮೇಲೆ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅಲ್ಲಿ ಒಂದು ಹುಡುಗಿ ಬಬಲ್ಸ್ ನ ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾಳೆ. ಇವಳೇ ಈ ಕಥೆಯ ಹೀರೋಯಿನ್ ರತಿ. ಗ್ರಾಮದಲ್ಲಿ ಹುಡುಗಿರಿಗೆ 16ರಿಂದ 20 ವರ್ಷದ ಒಳಗಡೆ ಬೇಗನೆ ಮದುವೆ ಮಾಡ್ಬಿಡ್ತಾರೆ. ಆದ್ರೆ ರತಿಗೆ ವಯಸ್ಸು 23-24 ಆಯ್ತು, ಇನ್ನ ಮದುವೆನೇ ಆಗಿಲ್ಲ. ಯಾಕೆ ಅಂದ್ರೆ ರತಿಗೆ ಸರ್ಪದೋಷ ಇದೆ, ಮದುವೆ ಆದ್ರೆ ಹಾವು ಕಚ್ಚಿ ಸತ್ತೋಗ್ಬಿಡ್ತಾಳೆ ಅಂತ. ಅದಕ್ಕೆ ಯಾರು ಅವಳನ್ನು ಮದುವೆ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ಆವಾಗ ಹೀರೋ ಅಲ್ಲಿಗೆ ಬರ್ತಾನೆ. ಮಕ್ಕಳನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾನೆ. ಮಕ್ಕಳು ಮನೆಯಲ್ಲಿ ಬಯಸಿದ್ರಲ್ಲ ಅದಕ್ಕೆ. ಆಮೇಲೆ ರತಿ ಹತ್ರ ಬಂದು, ಲೇ ರತಿ, ಕಾಡು ಒಳಗಡೆ ಹೋಗನ್ವಾ ಅಂತಾನೆ. ಅದಕ್ಕೆ ರತಿ, ಲೋ ಬುಜ್ಜಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅಕ್ಕ ಅಂತ ಕರಿ ಅಂತ. ಅದಕ್ಕೆ ಹೀರೋ, ಚಿಕ್ಕನಿಂದ ನಿನ್ನನ್ನ ಯಾವತ್ತು ನಾನು ಅಕ್ಕ ಅಂತ ಕರ್ದೆ, ಸರಿ ಬಾ ಕಾಡು ಒಳಗಡೆ ಹೋಗೋಣ, ನಿನಗೊಂದನ್ನ ತೋರಿಸ್ತೀನಿ. ಲೋ ನನಗೆ ಮನೇಲಿ ಕೆಲ್ಸ ಇದೆ ಕಣೋ, ಆಮೇಲೆ ಬಂದು ಮಾಡ್ಕೊಳ್ಳೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇಬ್ರು ಕಾಡು ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಮರದಲ್ಲಿ ಪಕ್ಷಿ ಗೂಡಿದೆ, ಅದರಲ್ಲಿ ಮೊಟ್ಟೆ ಇದೆ. ಅದನ್ನ ತಗೊಂಡು ತೋರಿಸ್ತಾನೆ. ಹೇ ಬುಜ್ಜಿ, ಅದು ಜೀವನೇ ಕಣೋ, ಮತ್ತೆ ಅದನ್ನ ಅಲ್ಲೇ ಇಟ್ಬಿಟ್ಟು ಕೆಳಗಡೆ ಇಳಿದ್ವಾ ಅಂತ ಹೇಳ್ತಾಳೆ ರತಿ. ಅದಕ್ಕೆ ಹೀರೋ ಮೇಲೆ ಎದ್ದೇಳ್ಬೇಕಾದ್ರೆ ಅಲ್ಲಿ ಇರುವೆ ಗೂಡಿರುತ್ತೆ, ಅದ್ರ ಮೇಲೆ ಗೊತ್ತಿಲ್ಲದೆ ಡ್ಯಾಶ್ ಮಾಡ್ಬಿಡ್ತಾನೆ. ಇರುವೆ ಮೈ ಮೇಲೆ ಹತ್ಕೊಳ್ಳುತ್ತೆ, ಅಲ್ಲಿಂದ ಜಂಪ್ ಮಾಡ್ತಾನೆ. ಆವಾಗ ರತಿನೇ ಇರುವೆನ ಕ್ಲೀನ್ ಮಾಡಿ ಕೊಡ್ತಾಳೆ. ಆಮೇಲೆ ಇಬ್ರು ರತಿ ಮನೆಗೆ ಹೋಗ್ತಾರೆ. ಅಲ್ಲಿ ರತಿ ಅವರ ಮಾವ ಅಂದ್ರೆ ರತಿ ಅವರ ತಾಯಿಯ ಅಣ್ಣ, ಅವರು ಮಿಲಿಟರಿ ಬಗ್ಗೆ ಆರ್ಟಿಕಲ್ ಬರಿತಾ ಇರ್ತಾರೆ. ಅವರೊಂದು ಎಕ್ಸ್ ಮಿಲಿಟರಿ ಮ್ಯಾನ್. ಅವರ ಮಗನು ಇವಾಗ ಮಿಲಿಟರಿನಲ್ಲಿ ಕೆಲಸ ಮಾಡ್ತಾ ಇರೋದು. ಅವರ ಮಗನ ಹೆಂಡತಿ ಯಾರು ಅಂದ್ರೆ ಬುಜ್ಜಿ ಇದಾನಲ್ವಾ, ಅವನ ಚಿಕ್ಕಮ್ಮನೆ ಅವರ ಮಗನ ಹೆಂಡತಿ. ಸೊ ರತಿ ಅವರ ಮಾವ ಬುಜ್ಜಿನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಮಿಲಿಟರಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ರತಿ ಅವರ ಅಮ್ಮ ಬಂದು, ಅಣ್ಣ ಅವನು ಇಂಜಿನಿಯರಿಂಗ್ ಓದೋಕೆ ಹೋಗೋ ಹುಡುಗ ಅಣ್ಣ, ಅವನಿಗೆ ಏನ್ ಗೊತ್ತು ಮಿಲಿಟರಿ ಬಗ್ಗೆ, ಬಿಡು ಅವನ್ನ ಅಂತ ಬುಜ್ಜಿನ ಮನೆಗೆ ಕಳಿಸ್ತಾರೆ. ನೆಕ್ಸ್ಟ್ ದಿನ ರತಿ ಅವರ ಮನೆಯಲ್ಲಿ ಪೂಜೆ ಇರುತ್ತೆ. ಅದಕ್ಕೆ ಪಾಯಸ ಮಾಡಿ ತಗೊಂಡು ಬುಜ್ಜಿ ಮನೆಗೆ ಹೋಗ್ತಾಳೆ. ಅತ್ತೆ, ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ, ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಪಾಯಸನ ಎಲ್ಲರಿಗೂ ಕೊಡ್ತಾಳೆ. ಬುಜ್ಜಿ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಮ್ಮ, ಬುಜ್ಜಿ ರೂಮ್ ಒಳಗಡೆ ಇದ್ದಾನೆ, ನೀನೇ ಅವನಿಗೆ ಪಾಯಸನ ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ರತಿನು ಬುಜ್ಜಿ ರೂಮ್ ಒಳಗಡೆ ಹೋಗ್ತಾಳೆ. ಹೋದ್ರೆ ಬುಜ್ಜಿ ದೊಡ್ಡೋರ್ ಬುಕ್ ನ ಓದುತ್ತಾ ಇದ್ದಾನೆ. ರತಿನ ನೋಡಿದ ತಕ್ಷಣ ಬುಕ್ ನ ಹೌಸ್ ಇಟ್ಬಿಡ್ತಾನೆ. ಆಮೇಲೆ ಅವನಿಗೂ ಪಾಯಸನ ಕೊಟ್ಬಿಟ್ಟು ಮನೇಲಿ ಪೂಜೆ ಇದೆ, ಊಟಕ್ಕೆ ಬಂದ್ಬಿಡು ಅಂತ ಕರೆದ್ಬಿಟ್ಟು ಹೋಗ್ತಾಳೆ ರತಿ. ಆಮೇಲೆ ರತಿ ಅವರ ಮನೆಗೆ ಎಲ್ಲರೂ ಊಟಕ್ಕೆ ಹೋಗ್ತಾರೆ. ಆವಾಗ ಬುಜ್ಜಿ ಪೈಜಾಮ ಹಾಕೊಂಡು ಬಂದಿರ್ತಾನೆ. ಅದಕ್ಕೆ ರತಿ, ಇಲ್ಲಿ ಏನು ಹುಡುಗಿ ನೋಡಕ್ಕೆ ಬಂದಿದ್ಯಾ
ಪೈಜಾಮನೆಲ್ಲ ಹಾಕೊಂಡ್ ಬಂದಿದ್ಯಾ ಅಂತ ಕಿಂಡಲ್ ಮಾಡ್ಬಿಟ್ಟು ನಗಾಡ್ಕೊಂಡು ಹೋಗ್ತಾಳೆ. ಬುಜ್ಜಿನು ರತಿನ ಪ್ರೀತಿಯಿಂದ ನೋಡ್ತಾನೆ. ಆಮೇಲೆ ಆ ಊರಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಅವನ ಹತ್ರ ಬುಜ್ಜಿ ಹೋಗಿ ನನ್ನ ಮನಸ್ಸಲ್ಲಿ ಇವಾಗ ಏನಿದೆ ಹೇಳು ನೋಡೋಣ ಕರೆಕ್ಟ್ ಆಗಿ ಅಂತ ಕೇಳ್ತಾನೆ. ಅದಕ್ಕೆ ಆ ಮಂತ್ರವಾದಿ ನಿನ್ನ ಮನಸ್ಸಲ್ಲಿ ಇವಾಗ ಪ್ರೀತಿ ಹುಟ್ಟಿದೆ ಅಂತ ಹೇಳ್ತಾನೆ. ಆಮೇಲೆ ಬುಜ್ಜಿ ಹೋಗಿ ರತಿಗೆ ಕನ್ನಡಿಯಿಂದ ಲೈಟ್ ಹೊಡೆದು ಆಟ ಆಡ್ತಾನೆ. ರತಿನೂ ಸೇರ್ಕೊಂಡು ಆಟ ಆಡ್ತಾಳೆ. ಇಬ್ರುವೆ ಫ್ರೆಂಡ್ಲಿ ಆಗಿ ತುಂಬಾನೇ ಕ್ಲೋಸ್ ಆಗ್ತಾರೆ. ಇಲ್ಲಿ ಒಂದು ಸಾಂಗ್ ಬರುತ್ತೆ, ಕೇಳೋಕೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಆ ಸಾಂಗ್. ಆ ಸಾಂಗ್ ನಲ್ಲಿ ಇಬ್ರು ಆಟ ಆಡ್ತಾರೆ. ಒಂದು ದಿನ ರತಿ ಇಟ್ಟು ರೆಡಿ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಹೌಸ್ಕೊಂಡು ರತಿಯನ್ನೇ ನೋಡ್ತಾ ಇರ್ತಾನೆ. ಆಮೇಲೆ ಹೋಗಿ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಇಬ್ಬರು ಸೇರಿ ಪಟಾಕಿ ಹೊಡಿತಾರೆ. ಹೀರೋಗೆ ಒಂದಿನ ಕಟ್ಟಿರೋ ಪಂಚೆ ಬಿಚ್ಕೊಳ್ಳುತ್ತೆ. ಅದನ್ನ ರತಿನೇ ಹೋಗಿ ಬುಜ್ಜಿಗೆ ಕಟ್ಟಿ ಕೊಡ್ತಾಳೆ. ಆಮೇಲೆ ಬುಜ್ಜಿ ಅವರ ಮನೆಯಲ್ಲಿ ಕಣ್ಣ ಮುಚ್ಚಿ ಆಟ ಆಡ್ತಾ ಇರ್ತಾರೆ ಎಲ್ಲರೂ. ಕೇಡಿ ತಮ್ಮನೇ ಔಟ್ ಆಗಿರ್ತಾನೆ. ಆವಾಗ ಹೀರೋಯಿನ್ ಹೌಸ್ಕೊಂಡು ಬುಜ್ಜಿ ಎಲ್ಲಿದ್ಯಾ ಅಂತ ಸೈಲೆಂಟ್ ಆಗಿ ಕೂಗ್ಬೇಕಾದ್ರೆ ಸೀರೆ ಬಿಚ್ಕೊಳ್ಳುತ್ತೆ. ಆವಾಗ ಬುಜ್ಜಿನೂ ಬರ್ತಾನೆ. ಸೀರೆ ಎತ್ತಿ ಮೈ ಮೇಲೆ ಹಾಕೋಬೇಕಾದ್ರೆ ಬುಜ್ಜಿ ಮುಖಕ್ಕೆ ಟಚ್ ಆಗ್ಬಿಡುತ್ತೆ. ಬುಜ್ಜಿಗೆ ಸ್ನೀಸಿಂಗ್ ಬಂದ್ಬಿಡುತ್ತೆ. ಈ ಸದ್ದು ಕೇಳಿ ಕೇಡಿ ತಮ್ಮ ಇವ್ರುಗಳನ್ನ ಔಟ್ ಮಾಡ್ಬಿಡ್ತಾನೆ. ಆವಾಗ ದೇವಸ್ಥಾನಕ್ಕೆ ಹೋಗಿದ ಅಮ್ಮನು ಚಿಕ್ಕಮ್ಮನು ಮನೆಗೆ ರಿಟರ್ನ್ ಬಂದು ರತಿಗೆ ಪ್ರಸಾದನ ಕೊಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಆವಾಗ ರತಿ ದೇವ್ರೇ ಮೊದಲು ಈ ಮುದ್ದು ಹುಡುಗನಿಗೆ ಒಳ್ಳೇದು ಮಾಡಪ್ಪ ಅಂತ ಬುಜ್ಜಿ ನೆತ್ತಿಗೆ ಬಟ್ಟಿಟ್ಟು ಹೋಗ್ತಾಳೆ ರತಿ. ಬುಜ್ಜಿಗೆ ರತಿ ಮೇಲೆ ದಿನ ದಿನ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ನೆಕ್ಸ್ಟ್ ದಿನ ರತಿ ಅವರ ಮನೆಯಲ್ಲಿ ಯಾವುದೋ ವೆಜಿಟೇಬಲ್ ನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಾಕ್ತಾ ಇರ್ತಾಳೆ. ಮೈ ಮೇಲೆ ಸೀರೆನೆ ಹಾಕಿಲ್ಲ. ಆವಾಗ ಬುಜ್ಜಿ ಹೌಸ್ಕೊಂಡು ರತಿನ ಇಂಚ್ ಬೈ ಇಂಚ್ ನೋಡ್ತಾ ಇರ್ತಾನೆ. ಬುಜ್ಜಿ ಮನೆಗೆ ಬಂದಿರೋದನ್ನ ನೋಡಿದ ರತಿ ಹಾಗೆ ಕ್ಯಾಶುವಲ್ ಆಗಿ ಎದ್ದು ಹೋಗಿ ಒಂದು ವೇಲ್ನ ಎತ್ತಿ ಕಟ್ಕೊಂಡು ಹೇ ಬುಜ್ಜಿ ನಮ್ಮ ಊರಲ್ಲಿ ಜಾತ್ರೆ ಬರ್ತಾ ಇದೆ ಅಲ್ವಾ, ಸೊ ಟೌನಿಗೆ ಹೋಗಿ ನನಗೆ 2 ಡಜನ್ ಬಳೆ ತಂದು ಕೊಡ್ತೀಯಾ ಅಂತ ಸ್ವಲ್ಪ ದುಡ್ಡನ್ನ ಕೊಟ್ಟು ಟೌನಿಗೆ ಕಳಿಸ್ತಾಳೆ. ಬುಜ್ಜಿನು ಟೌನಿಗೆ ಹೋಗಿ ಬಳೆ ತಂದು ರತಿಗೆ ರೋಡ್ನಲ್ಲೇ ಮೀಟ್ ಆಗಿ ಕೊಡ್ತಾನೆ. ಆವಾಗ ಊರಲ್ಲಿ ಇರೋ ಹುಡುಗರು ಇದನ್ನ ನೋಡಿ ಕಿಂಡಲ್ ಮಾಡ್ತಾರೆ. ಅದಕ್ಕೆ ರತಿ ಬೇಜಾರ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೋಗ್ತಾಳೆ. ಆಮೇಲೆ ರತಿ ಒಂದು ಬುಕ್ ಕೇಳಿರ್ತಾಳೆ. ಅದಕ್ಕೆ ಬುಜ್ಜಿ ಲೈಬ್ರರಿಗೆ ಹೋಗಿ ಬುಕ್ನ ತಗೊಂಡು ಬರ್ತಾನೆ. ಆವಾಗ ಹುಡುಗರು ಸರ್ಪದೋಷ ಅಂದ್ರೆ ಮದುವೆ ಆದ್ರೆ ತಾನೇ ಹಾವು ಕಚ್ಚುತ್ತೆ ಅಂತ ಭಯ ಪಡೋಕೆ, ಮದುವೆನೇ ಆಗದೆ ಹಾಗೆ ಮ್ಯಾಟ್ರನ್ನ ಮುಗಿಸ್ಬಿಟ್ರೆ ಏನೋ ಆಗಲ್ಲ ಅಲ್ವಾ ಅಂತ ಮಾತಾಡ್ತಾರೆ. ಬುಜ್ಜಿಗೆ ಇದು ಅರ್ಥ ಆಗುತ್ತೆ. ಅದಕ್ಕೆ ಏನೋ ಹೇಳ್ದೆ ಅಂತ ಹೋಗಿ ಕೇಳಿದ್ರೆ ಆ ಹುಡುಗರು ನಿನ್ನ ಕೆಲಸ ಆದ ಮೇಲೆ ನಮಗೂ ಹೇಳು, ನಾವು ರತಿನ ಒಂದ್ಸಲ ಟ್ರೈ ಮಾಡ್ತೀವಿ ಅನ್ನೋ ತರ ಕೆಟ್ಟದಾಗಿ ಮಾತಾಡ್ತಾರೆ. ಅದಕ್ಕೆ ಬುಜ್ಜಿ ಅವ್ರಗಳ ಜೊತೆ ಜಗಳ ಮಾಡ್ತಾನೆ. ಆಮೇಲೆ ಬುಜ್ಜಿ ಲೈಬ್ರರಿಯಿಂದ ತಂದ ಬುಕ್ನ ರತಿಗೆ ಕೊಡ್ಬೇಕಾದ್ರೆ ಬುಜ್ಜಿಗೆ ಏಟಾಗಿರೋದನ್ನ ನೋಡ್ಬಿಡ್ತಾಳೆ ರತಿ. ಅದಕ್ಕೆ ಯಾಕೋ ಬುಜ್ಜಿ ಏನಾಯ್ತೋ ಅಂತ ಮುಟ್ಟಿ ಮುಟ್ಟಿ ನೋಡ್ತಾಳೆ. ಆಲ್ರೆಡಿ ಬುಜ್ಜಿ ರತಿ ಮೇಲೆ ಒಂಥರ ಫೀಲ್ ನಲ್ಲಿ ಇದ್ದಾನೆ. ಇವಾಗ ಮುಟ್ಬೇಕಾದ್ರೆ ಇನ್ನ ಜಾಸ್ತಿ ಆಗ್ತಾ ಇದೆ. ಆವಾಗ ರತಿ ಅವರ ಅಮ್ಮ ಬರ್ತಾರೆ. ಅದಕ್ಕೆ ಬುಜ್ಜಿ ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಬುಜ್ಜಿ ಸಿಗರೇಟ್ ಸ್ಮೋಕ್ ಮಾಡೋದನ್ನ ಕೇಡಿ ತಮ್ಮ ನೋಡ್ಬಿಡ್ತಾನೆ. ಅದನ್ನ ತಂದು ಮನೆಯಲ್ಲಿ ಹೇಳ್ಬಿಡ್ತಾನೆ. ಬುಜ್ಜಿ ಮನೆಗೆ ಬಂದಿದ ತಕ್ಷಣ ಅಮ್ಮನು ಚಿಕ್ಕಮ್ಮನು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಆಮೇಲೆ ರತಿ ಮನೆಗೆ ಹೋಗ್ತಾನೆ ಬುಜ್ಜಿ. ಅಲ್ಲಿ ರತಿ ಟೈಲರಿಂಗ್ ಮೆಷಿನ್ ನಲ್ಲಿ ಬಟ್ಟೆ ಹೊಲಿತಾ ಇರ್ತಾಳೆ. ಹಾಗೆ ಬುಜ್ಜಿ ಅವಳ ಜೊತೆ ಮಾತಾಡ್ಕೊಂಡು ಹಿಂದೆ ಹೋಗಿ ನಿಂತ್ಕೋತಾನೆ. ರತಿಯನ್ನೇ ನೋಡ್ತಾ ಇರ್ತಾನೆ. ರತಿದು ಸೊಂಟ ಎಲ್ಲ ಕಾಣ್ತಾ ಇದೆ. ಟಚ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ರತಿ ಏನ್ ಮಾಡ್ತಾ ಇದೀಯಾ ಅಂತ ಮಾತಾಡಿಸ್ತಾಳೆ. ಅದಕ್ಕೆ ಬುಜ್ಜಿ ಇಲ್ಲ ನಿನ್ ತರ ಟೈಲರ್ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಸೂಜಿಯಿಂದ ಚುಚ್ಬಿಟ್ಟು ಇಂಜಿನಿಯರ್ ಆಗೋ ಹುಡುಗನಿಗೆ ಟೈಲರ್ ಆಗ್ಬೇಕಾ ಅಂತ ನಗಾಡ್ಕೊಂಡು ಬೈತಾಳೆ. ಅದಕ್ಕೆ ಬುಜ್ಜಿ ನನಗೆ ಟೈಮ್ ಆಯ್ತು, ನಾನು ಆಮೇಲೆ ಸಿಗ್ತೀನಿ ಅನ್ಬಿಟ್ಟು ಹೋಗ್ತಾನೆ. ಆಮೇಲೆ ಕುಲ್ಲ ಮಂತ್ರವಾದಿನ ಹೋಗಿ ಮೀಟ್ ಮಾಡಿ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನ ಪ್ರೀತಿಸೋ ತರ ಮಾಟ ಮಂತ್ರ ಮಾಡ್ಬೇಕು ಅಂತ ಕೇಳ್ತಾನೆ ಬುಜ್ಜಿ. ಅದಕ್ಕೆ ಮಂತ್ರವಾದಿ ಆ ಹುಡುಗಿ ನಿನಗಿಂತ ಚಿಕ್ಕವಳ ದೊಡ್ಡವಳ ಅಂತ ಕೇಳ್ತಾನೆ. ನನಗಿಂತ ಸ್ವಲ್ಪ ದೊಡ್ಡವಳೆ ಅಂತ ಹೇಳ್ತಾನೆ ಬುಜ್ಜಿ. ಅದಕ್ಕೆ ಬುಜ್ಜಿಗೆ ಮಂತ್ರನು ಹಾಕಿ ಕಳಿಸ್ತಾನೆ ಮಂತ್ರವಾದಿ. ನೆಕ್ಸ್ಟ್ ದಿನ ಬುಜ್ಜಿ ರತಿ ಕೇಳಿರೋ ಬುಕ್ಸ್ ಗಳನ್ನ ತಗೊಂಡು ರತಿ ಮನೆಗೆ ಹೋಗ್ತಾನೆ. ಆವಾಗ ಅಮ್ಮ ರತಿ ಒಳಗಡೆನೆ ಇದಲ್ಲಪ್ಪ ಹೋಗಪ್ಪ ಅಂತ ಕಳಿಸ್ತಾರೆ. ಬುಜ್ಜಿ ಒಳಗಡೆ ಹೋದ್ರೆ ರತಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆ ಹಾಕೋತಾ ಇದ್ದಾಳೆ. ಇದನ್ನ ಹೌಸ್ಕೊಂಡು ನೋಡ್ತಾ ಇದ್ದಾನೆ ಬುಜ್ಜಿ. ಬಟ್ಟೆನೆಲ್ಲ ಹಾಕೊಂಡ ಮೇಲೆ ರತಿ ಲೈಬ್ರರಿಯಿಂದ ಬುಕ್ಸ್ ನ ತಂದಿದ್ದೀನಿ ಅಂತ ಹೇಳ್ತಾನೆ. ಅಲ್ಲೇ ಮಡಗ್ಬಿಟ್ಟು ಹೋಗೋ ಅಂತ ರತಿ ಹೇಳ್ತಾಳೆ. ಬುಜ್ಜಿನ ಬುಕ್ಸ್ನೆಲ್ಲ ಇಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಆ ಮಂತ್ರವಾದಿನ ಮತ್ತೆ ಮೀಟ್ ಮಾಡ್ತಾನೆ. ಆವಾಗ ಆ ಕುಳ್ಳ ಮಂತ್ರವಾದಿ ವಸೀಕರ ಮಾಡಿದ್ರೆ ಆ ಹೆಣ್ಣು ನಿನಗೆ ಸಿಗ್ತಾಳೆ, ಆದ್ರೆ ಸ್ವಲ್ಪ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬುಜ್ಜಿನೂ ಸರಿ ಅಂತ ಒಪ್ಕೊಬಿಡ್ತಾನೆ. ರತಿ ಯಾವಾಗಲೂ ವಾರದಲ್ಲಿ ಒಂದು ದಿನ ಕಾಡು ಒಳಗಡೆ ಇರೋ ನಾಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇರ್ತಾಳೆ, ಅವಳ ದೋಷ ಕಳಿಬೇಕು ಅಂತ. ಆವಾಗ ಬುಜ್ಜಿ ಅಲ್ಲಿಗೆ ಹೋಗ್ತಾನೆ. ಅದಕ್ಕೆ ರತಿ ಲೋ ಬುಜ್ಜಿ ಎಲ್ಲಿಗೋ ಹೋಗಿದೆ ನೀನು, ನಾನು ನಿನ್ನ ಹುಡುಕ್ತೆ ಗೊತ್ತಾ, ನೀನು ಸಿಕ್ಲೇ ಇಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಬುಜ್ಜಿ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನು ಮಾಟ ಮಂತ್ರ ಮಾಡಿ ವಸೀಕರ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಯಾರು ಆ ಹುಡುಗಿ ಅಂತ ರತಿ ಕೇಳ್ಬೇಕಾದ್ರೆ
ನೀನೇ ರತಿ, ನಿನ್ನನ್ನೇ ನಾನು ಪ್ರೀತಿಸ್ತಾ ಇರೋದು ಅಂತ ಹೇಳ್ತಾನೆ ಬುಜ್ಜಿ. ಅದಕ್ಕೆ ರತಿ, ಏನೋ ಇದು, ನನಗೆ ಮಾಟ ಮಂತ್ರ ಮಾಡ್ಬಿಟ್ಟು ಅದನ್ನ ತಂದು ನನ್ನ ಹತ್ರನೇ ಹೇಳ್ತಾ ಇದೀಯಾ? ಎಷ್ಟು ಧೈರ್ಯ ನಿನ್ಗೆ? ಈ ತರ ಹುಚ್ಚಾಟಗಳನ್ನ ನನ್ನ ಹತ್ರ ಇಟ್ಕೋಬೇಡ ಅಂತ ಬುಜ್ಜಿಗೆ ಬೈದ್ಬಿಟ್ಟು ಕೋಪಿಸ್ಕೊಂಡು ಹೋಗ್ತಾಳೆ ರತಿ. ಆಮೇಲೆ ಸ್ವಲ್ಪ ದಿನ ಇಬ್ಬರು ಮಾತಾಡ್ಕೊಳ್ಳಲ್ಲ. ಒಂದು ದಿನ ಬುಜ್ಜಿ ಅವರ ಚಿಕ್ಕಪ್ಪ ಮಿಲಿಟರಿಯಿಂದ ನಾನು ರಜಕ್ಕೆ ಮನೆಗೆ ಬರ್ತೀನಿ ಅಂತ ಲೆಟರ್ ಹಾಕಿರ್ತಾರೆ. ಅದ್ರ ಬಗ್ಗೆ ಫ್ಯಾಮಿಲಿ ಅವರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ರತಿ ಬುಜ್ಜಿ ಹತ್ರ ಬಂದು, ಇದು ಒಂದು ಸಲ ನಿನ್ನನ್ನ ಕ್ಷಮಿಸ್ತೀನಿ ಅನ್ಬಿಟ್ಟು ಹೋಗ್ತಾಳೆ. ಆಮೇಲೆ ಬುಜ್ಜಿ ಎಲ್ಲಿಗೆ ಹೋದ್ರುವೆ ರತಿದೇ ನೆನ್ಪಾಗ್ತಾ ಇರುತ್ತೆ, ಕನಸು ಕಾಣ್ತಾ ಇರ್ತಾನೆ. ನೆಕ್ಸ್ಟ್ ದಿನ ಮತ್ತೆ ರತಿ ಮನೆಗೆ ಅರ್ಜೆಂಟ್ ಆಗಿ ಹೋಗ್ತಾನೆ ಬುಜ್ಜಿ. ಹೋದ್ರೆ ರತಿ ಮಳುಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಬಟ್ಟೆ ಎಲ್ಲ ಜರುಗ್ಬಿಟ್ಟಿದೆ, ಸೊಂಟ ಎಲ್ಲ ಕಾಣ್ತಾ ಇದೆ. ನಿಧಾನಕ್ಕೆ ಅವಳ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಸೊಂಟನ ಟಚ್ ಮಾಡೋಕೆ ಟ್ರೈ ಮಾಡ್ತಾನೆ ಬುಜ್ಜಿ. ಆದ್ರೆ ಪಾಪ ಸಡನ್ ಆಗಿ ಏನು ಅನಿಸ್ತೋ ಗೊತ್ತಿಲ್ಲ. ಬೇಡ ಅನ್ಕೊಂಡು ಅವಳನ್ನು ಮುಟ್ಟದೇನೆ ಬುಕ್ನಿಂದ ಮಂಚಕ್ಕೆ ಹೊಡೆದು ಸದ್ದು ಮಾಡಿ ರತಿನ ಎಬ್ಬಿಸ್ತಾನೆ. ರತಿನೂ ಎದ್ಬಿಟ್ಟು ಏನು ಅಂತ ಕೇಳ್ತಾಳೆ. ನಮ್ಮ ಅಮ್ಮ ನಾರಾಯಣ ಅತ್ತೆನ ಕರ್ಕೊಂಡ್ ಬರೋಕ್ಕೆ ಹೇಳಿದ್ರು, ನಿಮ್ಮ ತಾಯಿನ ಕರ್ಕೊಂಡ್ ಬರೋಕ್ಕೆ ಹೇಳಿದ್ರು. ಏನಕ್ಕೆ ಅಂತ ಮತ್ತೆ ರತಿ ಕೇಳಿದ್ರೆ, ಅದು ಅದೇ ನನ್ನ ತಂಗಿ ಇದಲ್ಲ, ಅವಳಿಗೆ ಫಂಕ್ಷನ್ ಇದೆ ಮನೇಲಿ, ಅದಕ್ಕೆ. ಏನು ಅಂತ ಸರಿಯಾಗಿ ಹೇಳೋ ಅಂತ ರತಿ ಮತ್ತೆ ಕೇಳಿದ್ರೆ ನಾಚ್ಕೋತಾನೆ ಬುಜ್ಜಿ. ಅದಕ್ಕೆ ರತಿನೂ ನಗಾಡ್ತಾಳೆ. ಆಮೇಲೆ ಅವನ ತಂಗಿಗೆ ಫಂಕ್ಷನ್ ನಡೆಯುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಚಿಕ್ಕಪ್ಪನು ಮಿಲಿಟರಿಯಿಂದ ರಜಕ್ಕೆ ಮನೆಗೆ ಬರ್ತಾರೆ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಅವರು ಚಿಕ್ಕಪ್ಪನ ನೋಡ್ಬಿಟ್ಟು. ಚಿಕ್ಕಪ್ಪ ಎಲ್ಲರಿಗೂ ಗಿಫ್ಟ್ನ ಕೊಡ್ತಾರೆ. ಬುಜ್ಜಿಗೆ ಒಂದು ಪರ್ಫ್ಯೂಮ್ ಬಾಟಲ್ನ ಕೊಡ್ತಾರೆ. ನೆಕ್ಸ್ಟ್ ದಿನ ಆ ಪರ್ಫ್ಯೂಮ್ನ ಹಾಕೊಂಡು ರತಿನ ನೋಡಕ್ಕೆ ಹೋಗ್ತಾನೆ ಬುಜ್ಜಿ. ರತಿ ನಾಗಮ್ಮ ದೇವಸ್ಥಾನನ ಕ್ಲೀನ್ ಮಾಡ್ತಾ ಇದ್ದಾಳೆ. ಆವಾಗ ಪರ್ಫ್ಯೂಮ್ ಸ್ಮೆಲ್ ಮಾಡ್ಬಿಟ್ಟು, ಹೇ ಪರ್ಫ್ಯೂಮ್ ಸ್ಮೆಲ್ ಚೆನ್ನಾಗಿದೆ ಕಣೋ ಅಂತ ಹೇಳ್ಬಿಟ್ಟು ಮತ್ತೆ ಬಗ್ಗಿ ಗೂಡಿಸ್ತಾ ಇರ್ತಾಳೆ ರತಿ. ಆವಾಗ ಅವಳ ಡಿಕ್ಕಿಯನ್ನೇ ನೋಡ್ತಾ ಇರ್ತಾನೆ ಬುಜ್ಜಿ. ಕೊನೆಗೆ ಅವಳ ಡಿಕ್ಕಿ ಮೇಲೇನೆ ಕೈ ಇಟ್ಬಿಡ್ತಾನೆ. ಅದಕ್ಕೆ ರತಿ, ಹೇಯ್ ಏನೋ ಇದು, ಯಾರೋ ನಿನಗೆ ಹೀಗೆಲ್ಲ ಮಾಡೋಕೆ ಹೇಳ್ಕೊಟ್ಟಿದ್ದು ಅಂತ ಬೈಬೇಕಾದ್ರೆ, ಯಾರೂ ಇಲ್ಲ, ನನಗೆ ಅನ್ನಿಸ್ತು, ನಾನು ದೊಡ್ಡ ಹುಡುಗಾನೆ. ಓ ಹೌದಾ, ನಿನಗೆ ಹೀಗೆಲ್ಲ ಕೂಡ ಅನ್ಸುತ್ತಾ, ಇರು ನಿಮ್ಮ ತಾಯಿಗೆ ಹೇಳ್ತೇನೆ ಅನ್ಬಿಟ್ಟು ಕೋಪಿಸ್ಕೊಂಡು ಹೋಗ್ತಾಳೆ ರತಿ. ಆದ್ರೆ ಯಾರಿಗೂ ಹೇಳಲ್ಲ ರತಿ. ನೆಕ್ಸ್ಟ್ ದಿನ ಬುಜ್ಜಿ ಅವರಮ್ಮ ರತಿ ಮನೆಗೆ ಬಂದು ರತಿ ಅವರ ಅಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಫಸ್ಟ್ ಅವನಿಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿ ರತಿಗೆ ಪೊಸೆಸಿವ್ನೆಸ್ ಬರ್ತಾ ಇದೆ. ನೆಕ್ಸ್ಟ್ ದಿನ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಟೌನಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬುಜ್ಜಿಯ PUC ರಿಸಲ್ಟ್ ನ ಚೆಕ್ ಮಾಡ್ಕೊಂಡು ಬಂದಿರ್ತಾರೆ. ಮನೇಲಿ ಎಲ್ಲರೂ ರಿಸಲ್ಟ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಬುಜ್ಜಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ ಅಂತ ಚಿಕ್ಕಪ್ಪ ಹೇಳ್ತಾರೆ. ಎಲ್ಲರೂ ಇದನ್ನ ಕೇಳಿ ಖುಷಿ ಪಡ್ತಾರೆ. ಅಲ್ಲಿಗೆ ರತಿನೂ ಬಂದಿರ್ತಾಳೆ. ಅವಳು ಖುಷಿ ಆಗ್ತಾಳೆ. ರತಿ ಇವಾಗ ನಾಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಬುಜ್ಜಿ ಮನೆಯವರೇ ಬುಜ್ಜಿನ ಹುಡುಗಿ ಕತ್ಲೆಯಲ್ಲಿ ಒಬ್ಳೆ ಹೋಗ್ತಾ ಇದ್ದಾಳೆ, ಟಾರ್ಚ್ ತಗೊಂಡು ನೀನು ಅವಳ ಜೊತೆ ಹೋಗಿದ್ಬಾ ಅಂತ ಕಳಿಸ್ತಾರೆ. ಇಬ್ಬರು ಕಾಡ್ ಒಳಗಡೆ ಹೋಗ್ತಾರೆ. ಹಾಗೆ ಇಬ್ಬರು ಹೋಗ್ಬೇಕಾದ್ರೆ, ನಿನಗೆ ನಾನಂದ್ರೆ ಇಷ್ಟ ಇಲ್ಲ ಅಲ್ವಾ, ನನ್ನ ಜೊತೆ ಇವಾಗೆಲ್ಲ ಮಾತಾಡೋದು ಕೂಡ ಇಲ್ಲ ನೀನು ಅಂತ ರತಿನ ಕೇಳ್ತಾನೆ ಬುಜ್ಜಿ. ಹೇ ಹಾಗಿಲ್ಲ ಕಣೋ, ನೀನಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ನೀನು ತಿಳ್ಕೊಳ್ಳೋ ತರ ಇಲ್ಲ. ಚಿಕ್ಕ ಮಕ್ಕಳಾಗಿದ್ವಿ, ಸೊ ಕ್ಲೋಸ್ ಆಗಿದ್ವಿ, ಆದ್ರೆ ಇವಾಗ ನೀನು ದೊಡ್ಡವನಾಗ್ಬಿಟ್ಟಿದ್ಯಾ, ಇಂಜಿನಿಯರಿಂಗ್ ಮಾಡ್ತೀಯಾ, ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣೋ ಅನ್ಬೇಕಾದ್ರೆ ಇದನ್ನ ಕೇಳಿ ಬುಜ್ಜಿಗೆ ಅಳು ಬರುತ್ತೆ. ರತಿಗೂ ಬುಜ್ಜಿ ಮೇಲೆ ಒಂಥರ ಫೀಲ್ ಆಗುತ್ತೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬುಜ್ಜಿ ರತಿ ಮನೆಗೆ ಬಂದ್ರೆ ರತಿನ ಹುಡುಗಿ ನೋಡೋಕೆ ಬಂದಿದ್ದಾರೆ. ಅದಕ್ಕೆ ಬುಜ್ಜಿ ಇದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ. ಇವನು ಬೇಜಾರ್ ಮಾಡ್ಕೊಂಡು ಹೋಗೋದನ್ನ ರತಿ ನೋಡ್ಬಿಡ್ತಾಳೆ. ಹುಡುಗನ್ ಮನೆ ಕಡೆಯವರು ಸರಿ ಆಯ್ತು ರತಿನ ನಾವು ಮದುವೆ ಮಾಡ್ಕೋತೀವಿ ಅಂತ ಮಾತು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರುಗಳು ಹೋಗಿದ್ದ ತಕ್ಷಣ ಬುಜ್ಜಿ ಮನೆಗೆ ಹೋಗ್ತಾಳೆ ರತಿ. ಅಲ್ಲಿ ಬುಜ್ಜಿ ಸಪ್ಪಿಗೆ ಬೆಡ್ ಮೇಲೆ ಮಲಗಿರ್ತಾನೆ. ಅವನ ಹತ್ರ ಹೋಗಿ ಕೂತ್ಕೊಂಡು, ಯಾಕೋ ಏನಾಯ್ತೋ, ಯಾಕೋ ಸಪ್ಪಿಗೆ ಇದೆಯಾ ಅಂತ ರತಿ ಕೇಳ್ಬೇಕಾದ್ರೆ, ರತಿ ಮದುವೆ ಆಗಿ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಂತ ಕೇಳ್ತಾನೆ. ಆವಾಗ ರತಿ ಅವರ ಅಮ್ಮನು ಬುಜ್ಜಿ ಮನೆಗೆ ಬಂದಿರ್ತಾರೆ. ಕಿಟಕಿ ಹತ್ರ ನಿಂತ್ಕೊಂಡು ಇವ್ರುಗಳು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ. ಹೇಳು ರತಿ, ನನ್ನ ಬಿಟ್ಟು ಹೋಗ್ಬಿಡ್ತೀಯ ನೀನು ಅಂತ ಮತ್ತೆ ಕೇಳ್ತಾನೆ ಬುಜ್ಜಿ. ಅದಕ್ಕೆ ರತಿ, ಇಲ್ಲ ಕಣೋ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಾಳೆ. ಅದಕ್ಕೆ ಖುಷಿ ಆಗ್ಬಿಟ್ಟು ಬುಜ್ಜಿ ರತಿನ ತಪ್ಕೊಬಿಡ್ತಾನೆ. ರತಿಗೆ ಇದು ಇಷ್ಟಾನೇ ಆಗ್ಲಿಲ್ಲ, ಕಿರ್ಚ್ಬಿಡ್ತಾಳೆ. ಆವಾಗ ರತಿ ಅವರ ಅಮ್ಮನು ಒಳಗಡೆ ಓಡಿ ಬಂದು ಇಬ್ಬರಿಗೂ ಬೈದು ರತಿನ ಮನೆಗೆ ಕಳಿಸ್ತಾರೆ. ಈ ಸದ್ದು ಕೇಳಿ ಬುಜ್ಜಿ ಅವರ ಅಮ್ಮನು ಏನಾಯ್ತು ಅಂತ ಬಂದು ಕೇಳ್ತಾರೆ. ನೋಡಮ್ಮ, ನನ್ನ ಮಗಳನ್ನು ನಾನು ನೋಡ್ಕೋತೀನಿ, ನಿನ್ನ ಮಗನಿಗೆ ಒಳ್ಳೆ ಬುದ್ಧಿನ ಕಳ್ಸು ನೀನು, ಇನ್ನೊಂದು ಸಲ ನಮ್ಮ ಮನೆ ಕಡೆ ಅವನು ಬಂದ್ರೆ ಅಷ್ಟೇ ನೋಡ್ಕೋ ಅಂತ ನಡೆದಿದ್ದನ್ನೆಲ್ಲ ಹೇಳಿ ಬೈದ್ಬಿಟ್ಟು ಹೋಗ್ತಾರೆ ರತಿ ಅವರ ಅಮ್ಮ. ಆಮೇಲಿಂದ ರತಿ ಅವರ ಅಮ್ಮ ಬುಜ್ಜಿ ಮನೆ ಕಡೆಯವ್ರನ್ನ ಹತ್ರನೇ ಸೇರಿಸ್ಕೊಳ್ಳಲ್ಲ. ಒಂದು ಕಡೆ ಬುಜ್ಜಿನೂ ಸಪ್ಪಿಗೆ ಇರ್ತಾನೆ, ಇನ್ನೊಂದು ಕಡೆ ರತಿನೂ ಸಪ್ಪಿಗೆ ಇರ್ತಾಳೆ. ಬುಜ್ಜಿ ರೂಮ್ ಬಿಟ್ಟು ಹೊರಗಡೆ ಬಂದ್ರೇನೆ, ಎಲ್ಲಿಗೆ ಹೋಗ್ತಾ ಇದೀಯಾ, ಏನಿಕೆ, ಏನು ಬೇಡ ಒಳಗಡೆ ಹೋಗು ಅಂತ ಮನೇಲಿ ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಚಿಕ್ಕಪ್ಪ ಬುಜ್ಜಿ ಹತ್ರ ಹೋಗಿ, ನಾನು ನಿನ್ನ ಏಜ್ನ ದಾಟ್ಕೊಂಡೇ ಕಣೋ ಬಂದಿದ್ದೀನಿ
ಆ ವಯಸ್ಸಲ್ಲಿ ಹಾಗೆ ಆಡ್ಸುತ್ತೆ, ಅದನ್ನ ಬಿಟ್ಬಿಡು, ಅದನ್ನ ಮರ್ತು ಬಿಡು, ಎಲ್ಲ ಸರಿ ಹೋಗುತ್ತೆ ಅಂತ ಅಡ್ವೈಸ್ ಮಾಡ್ತಾರೆ. ಇಲ್ಲಿ ರತಿಗೆ ಅವ್ರ ಅಮ್ಮ, ನಿನಗೆ ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ದೇ ಇದ್ದಿದ್ದು ನನ್ನ ತಪ್ಪಮ್ಮ, ನನ್ನ ಕ್ಷಮಿಸ್ಬಿಡು ಅಂತ ಹತ್ಕೊಂಡು ಹೋಗ್ತಾರೆ. ಆಮೇಲೆ ಬುಜ್ಜಿ ಯಾರಿಗೂ ಗೊತ್ತಿಲ್ಲದೆ ರತಿ ಮನೆಗೆ ಹೋಗಿ ವಿಂಡೋ ಇಂದ ರತಿನ ನೋಡ್ತಾನೆ. ನೋಡಿದ್ರೆ ರತಿ ಹತ್ಕೊಂಡು ಮಲಗಿದಾಳೆ. ಅದಕ್ಕೆ ಬುಜ್ಜಿ ರತಿನ ಕರೆದ್ರೆ ರತಿ ಬಂದು ಬಾಕಲ್ನ ಜೋರಾಗಿ ಕ್ಲೋಸ್ ಮಾಡ್ಬಿಟ್ಟು ಅಳ್ತಾಳೆ. ಬುಜ್ಜಿನೂ ಹೋಗ್ಬಿಡ್ತಾನೆ. ಆಮೇಲಿಂದ ರತಿಗೆ ಬುಜ್ಜಿದೇ ನೆನ್ಪಾಗ್ತಾ ಇರುತ್ತೆ. ಸಪ್ಪಿಗೆ ಕೂತಿರ್ತಾಳೆ, ತುಂಬಾನೇ ಬೇಜಾರಾಗಿರ್ತಾಳೆ. ನೆಕ್ಸ್ಟ್ ದಿನ ಬುಜ್ಜಿ ಕಾಲೇಜ್ಗೆ ಹೋಗೋದಕ್ಕಾಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ. ಆವಾಗ ರತಿ ಎಲ್ಲಿಗೋ ಹೋಗ್ತಾ ಇರೋದನ್ನ ನೋಡ್ತಾನೆ. ಅದಕ್ಕೆ ಬೇಗ ಬೇಗ ಬುಕ್ಸ್ಗಳನ್ನ ತಗೊಂಡು ಹೊರಗಡೆ ಹೋಗ್ತಾನೆ. ಆವಾಗ ಆಪೋಸಿಟ್ ಅಲ್ಲಿ ಚಿಕ್ಕಪ್ಪ ಬರ್ತಾರೆ. ಎಲ್ಲಿಗೋ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ಇಲ್ಲ ಚಿಕ್ಕಪ್ಪ, ಲೈಬ್ರರಿಯಲ್ಲಿ ಬುಕ್ಸ್ಗಳನ್ನ ಕೊಟ್ಬಿಟ್ಟು ಅಕೌಂಟ್ನ ಕ್ಲೋಸ್ ಮಾಡ್ಬೇಕಿತ್ತು, ಅದಕ್ಕೆ. ಸರಿ ಎಲ್ಲ ಅಕೌಂಟ್ನು ಕ್ಲೋಸ್ ಮಾಡ್ಬಿಟ್ಟು ಬಾ, ನೆನ್ಪಿರ್ಲಿ ಅಂತ ಕಳಿಸ್ತಾರೆ. ಆಮೇಲೆ ಬುಜ್ಜಿ ಹೋಗಿ ರತಿನ ಮೀಟ್ ಮಾಡಿ ಮಾತಾಡ್ತಾನೆ. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ, ಇವಾಗ ಹೋದ್ರೆ ಮತ್ತೆ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರತಿ ಪರವಾಗಿಲ್ಲ ಅನ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ಬುಜ್ಜಿ ಹಿಂದೆನೆ ಹೋಗಿ, ನಿನಗೂ ಮದುವೆ ಸೆಟ್ ಆಗ್ಬಿಟ್ಟಿದೆ ಅಲ್ವಾ, ಅದಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಾನು ನಿನ್ನ ಹತ್ರ ಮಾತಾಡಬೇಕು, ರಾತ್ರಿ ನಾಗಮ್ಮನ ದೇವಸ್ಥಾನಕ್ಕೆ ಬಾ, ಹೇಳ್ತೀನಿ ಅಂತಾನೆ ಬುಜ್ಜಿ. ಅದಕ್ಕೆ ರತಿ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ನೀನು ಬರಬೇಕು, ನಾನು ಅಲ್ಲಿ ಇರ್ತೀನಿ, ನಿನಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಸಪ್ಪಿಗೆ ಹೋಗ್ತಾನೆ ಬುಜ್ಜಿ. ರಾತ್ರಿ ಆಯ್ತು. ಬುಜ್ಜಿ ನಾಗಮ್ಮ ದೇವಸ್ಥಾನದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ರತಿನೂ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಬರ್ತಾಳೆ. ಸಾರಿ, ನನ್ನಿಂದ ತಾನೇ ನಿನಗೆ ಕೆಟ್ಟ ಹೆಸರು ಅಂತ ಬುಜ್ಜಿ ಹೇಳ್ತಾನೆ. ಅದಕ್ಕೆ ರತಿ, ಇಲ್ಲ ನನ್ನಿಂದಾನೆ, ನಾನ್ ತಾನೇ ದೊಡ್ಡವಳು, ನಾನು ಕರೆಕ್ಟಾಗಿ ಇದ್ದಿರ್ಬೇಕು ಅಂತಾಳೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಜೋರಾಗಿ ಮಳೆ ಬರುತ್ತೆ. ಅದಕ್ಕೆ ಬುಜ್ಜಿ ರತಿ ಕೈನ ಹಿಡಿದು ಎಳ್ಕೊಂಡು ಒಂದು ಕಡೆ ಹೋಗಿ ನಿಂತ್ಕೋತಾನೆ. ಹಾಗೆ ಇಬ್ಬರು ನಿಂತ್ಕೊಂಡಿರ್ಬೇಕಾದ್ರೆ ಒಬ್ಬರಿಗೊಬ್ಬರು ಒಂಥರ ನೋಡ್ಕೋತಾ ಇದ್ದಾರೆ. ಬುಜ್ಜಿ ಮೆತ್ತಿಗೆ ರತಿ ಮೇಲೆ ಕೈ ಇಡ್ತಾನೆ. ಅದಕ್ಕೆ ರತಿ ಅಲ್ಲಿಂದ ಹೋಗೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಬುಜ್ಜಿ ಬಿಡ್ತಾ ಇಲ್ಲ. ಹೋಗಿ ರತಿನ ನಿಲ್ಲು ಅಂತ ನಿಲ್ಲಿಸ್ತಾನೆ. ಆವಾಗ ಸಿಡಿಲು ಬೀಳುತ್ತೆ. ಸೊ ತಪ್ಕೋತಾನೆ ಬುಜ್ಜಿ. ಸ್ವಲ್ಪ ಹೊತ್ತು ರತಿನೂ ಕಂಟ್ರೋಲ್ ಮಾಡ್ತಾಳೆ, ಆದ್ರೆ ಅವಳ ಕೈಯಲ್ಲಿ ಆಗ್ಲಿಲ್ಲ. ಪಾಪ ಅವಳು ರಿಟರ್ನ್ ತಪ್ಕೋತಾಳೆ. ಆಮೇಲೆ ಇನ್ನೇನು, ಇಬ್ಬರು ಅಲ್ಲೇನೆ ಕತೆನ ಮುಗಿಸ್ತಾರೆ. ಎಲ್ಲಾನು ಮುಗ್ದಾದ್ಮೇಲೆ ರತಿ ನಿಧಾನಕ್ಕೆ ಕನ್ಫ್ಯೂಷನ್ ಇಂದ ಎದ್ದು ಮನೆಗೆ ಹೋಗೋಣ ಅನ್ಕೋತಾಳೆ. ಆವಾಗ ಅವಳ ಕಾಲನ್ನು ಹಾವು ಕಚ್ಚಿಬಿಡುತ್ತೆ. ಏನ್ ಮಾಡೋದು ಅಂತ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬುಜ್ಜಿ ಅವನ ಬಟ್ಟೆನ ಅರಿದು ರತಿ ಕಾಲಿಗೆ ಕಟ್ಟುತ್ತಾನೆ. ಆಮೇಲೆ ಇಬ್ಬರು ಅವರವರ ಮನೆಗೆ ಹೋಗ್ತಾರೆ. ರತಿಗೆ ನೋವು ತಡೆಯೋಕೆ ಆಗ್ತಾ ಇಲ್ಲ. ಪಾಪ ಕಿರ್ಚ್ತಾ ಇದ್ದಾಳೆ. ಆ ಸದ್ದು ಕೇಳಿ ಅಮ್ಮ ಓಡಿ ಬಂದು ಏನಾಯ್ತು ಅಂತ ಕೇಳಿದ್ರೆ, ಅಮ್ಮ ಹಾವು ಕಚ್ಬಿಡ್ತಮ್ಮ ಅಂತ ಹೇಳ್ತಾಳೆ ರತಿ. ಹೀರೋ ಅವಸ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಆಮೇಲೆ ಪಕ್ಕದ ಮನೆಯವರೆಲ್ಲ ಓಡಿ ಬಂದು ರತಿನ ತಗೊಂಡು ಹಾಸ್ಪಿಟಲ್ಗೆ ಓಡಿ ಹೋಗ್ತಾರೆ. ಬುಜ್ಜಿ ಅವರ ಮನೆ ಕಡೆಯವರು ಬಂದು ರತಿ ಅವರ ಅಮ್ಮನ್ನ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಬುಜ್ಜಿ ನಾಗಮ್ಮ ದೇವಸ್ಥಾನಕ್ಕೆ ಹೋಗಿ, ರತಿಗೆ ಏನೂ ಆಗ್ಬಾರ್ದು ದೇವ್ರೆ, ಅವಳನ್ನು ಕಾಪಾಡು ಅಂತ ಬೇಡ್ಕೊಂಡು ಕಾಲೇಜ್ಗೆ ಹೋಗೋದಕ್ಕಾಗಿ ಹೊರಡ್ತಾನೆ. ಅಮ್ಮ ಚಿಕ್ಕಮ್ಮ ಎಲ್ಲರೂ ಅಡ್ವೈಸ್ ಮಾಡಿ ಕಳಿಸ್ತಾರೆ. ಆಮೇಲೆ ಚಿಕ್ಕಪ್ಪ ಬುಜ್ಜಿನ ಕರ್ಕೊಂಡು ಹೋಗಿ ಬಸ್ ಹಚ್ಚೋದಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ದೂರದಲ್ಲಿ ರತಿ ಹೆಣನ ಹೊತ್ಕೊಂಡು ಜನ ಬರ್ತಾ ಇದ್ದಾರೆ. ಬುಜ್ಜಿ ಅದನ್ನ ನೋಡ್ಬಿಟ್ಟು, ರತಿ, ಅಯ್ಯೋ ರತಿ, ಚಿಕ್ಕಪ್ಪ ಬಿಡು ಚಿಕ್ಕಪ್ಪ, ನಾನು ಹೋಗಿ ಅವಳನ್ನು ನೋಡ್ತೀನಿ ಅಂತ ಅಳ್ತಾನೆ. ಆದ್ರೆ ಅವರ ಚಿಕ್ಕಪ್ಪ ಬಿಡ್ತಾ ಇಲ್ಲ. ಕರೆಕ್ಟ್ ಆಗಿ ಬಸ್ಸು ಬಂದ್ಬಿಡುತ್ತೆ. ಬಸ್ ಒಳಗಡೆ ಹತ್ಸಿ ಕೂರಿಸ್ಕೊಂಡು ಹಿಡ್ಕೊಬಿಡ್ತಾನೆ. ಅಯ್ಯೋ ಚಿಕ್ಕಪ್ಪ ಬಿಡು ಚಿಕ್ಕಪ್ಪ, ನನ್ನ ಕೊನೆದಾಗಿ ಅವಳ ಮುಖನ ಒಂದು ಸಲ ನೋಡ್ತೀನಿ ಚಿಕ್ಕಪ್ಪ. ರತಿ ಹೆಣನ ತಗೊಂಡು ಬಸ್ನ ದಾಟಿ ಜನ ಹೋಗ್ತಾರೆ. ಬಸ್ಸು ಹಾಗೆ ಮೂವ್ ಆಗುತ್ತೆ. ಹಾಗೆ ಹತ್ಕೊಂಡು ಹೋಗ್ತಾ ಇದ್ದಾನೆ ಬುಜ್ಜಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿನ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬುಜ್ಜಿ ತರ ಹುಡುಗರನ್ನ ನಿಮ್ಮ ಲೈಫಲ್ಲಿ ನೀವು ಮೀಟ್ ಮಾಡಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಥವಾ ರತಿ ತರ ಅಕ್ಕನ ನಿಮ್ಮ ಲೈಫಲ್ಲಿ ನೀವು ಮೀಟ್ ಮಾಡಿದ್ರು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇಯ್ ಈ ತರ ಒಂದು ಚಾನೆಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. Soon catch you peoples with another nice movie. Take care.